ಹಲೋ, ನಮಸ್ಕಾರ ಎಲ್ರಿಗೂ. ಹವಾಮಾನ ಯಾವ ರೀತಿ ಚೇಂಜ್ ಆಗ್ತಿದೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಹವಾಮಾನ ಚೇಂಜ್ ಆಗ್ತಿದ್ದ ಹಾಗೆ ಶೀತ, ಜ್ವರ, ಕೆಮ್ಮು, ಕಫ ಎಲ್ಲನೂ ಶುರು ಆಗಿಬಿಡತ್ತೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಅದ್ಭುತವಾದಂಥ ರಸಮ್ನ ಪ್ರಿಪೇರ್ ಮಾಡ್ತಿದ್ದೀನಿ. ಹೇಗೆ ಮಾಡೋದು ಅಂತ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಹಾಗೆ ಅದರ ಯೂಸಸ್ ಕೂಡ ತಿಳ್ಕೊಳ್ಳಿ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತೀನಿ. ರಸಮ್ ಮಾಡೋದಕ್ಕೆ 1-2 ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ. ಹಾಗೆ 3-4 ಹಸಿಮೆಣಸನ್ನು, 1 ಮೀಡಿಯಮ್ ಸೈಜ್ ಟೊಮ್ಯಾಟೋನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 2-3 ಟೊಮ್ಯಾಟೋನ ದೊಡ್ಡ ಪೀಸಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ರುಬ್ಕೊಳ್ಳೋದಕ್ಕೆ ಬೇಕಾಗತ್ತೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ, ಅದು ಕೂಡ ರುಬ್ಕೊಳ್ಳೋದಕ್ಕೆ ಬೇಕಾಗತ್ತೆ. ಹಾಗೆ 1-1.5 ಸ್ಪೂನ್ ಆಗುವಷ್ಟು ಕಾಳುಮೆಣಸು, ಹಾಗೆ 1 ಸ್ಪೂನ್ ಆಗುವಷ್ಟು ಜೀರಿಗೆ, 2 ಒಣಮೆಣಸು ಬೇಕಾಗತ್ತೆ. ಮೊದಲು ಗ್ರೈಂಡ್ ಮಾಡ್ಕೊಂಡು ಬಿಡೋಣ. ಹಾಗಾಗಿ ಮಿಕ್ಸಿ ಜಾರ್ಗೆ 2 ಒಣಮೆಣಸು, 3-4 ಹಸಿಮೆಣಸು, ದಪ್ಪದಾಗಿ ಕಟ್ ಮಾಡಿಟ್ಕೊಂಡಂಥ ಟೊಮ್ಯಾಟೊ, ಬೆಳ್ಳುಳ್ಳಿ, ಸಿಪ್ಪೆಯನ್ನು ಸುಲಿದಿಟ್ಕೊಂಡಂಥ ಬೆಳ್ಳುಳ್ಳಿನೇ ಹಾಕೊಳ್ಳಿ. ಕಾಳುಮೆಣಸು, ಜೀರಿಗೆ, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಎಷ್ಟರ ಮಟ್ಟಿಗೆ ಗ್ರೈಂಡ್ ಮಾಡಿದ್ರೆ ಸಾಕಾಗತ್ತೆ. ನಂತರ ಒಂದು ಪಾತ್ರೆಗೆ ಎಣ್ಣೆಯನ್ನು ಹಾಕಿ ಕಾದ ಮೇಲೆ ಸಾಸಿವೆಯನ್ನು ಹಾಕಿ ಚೆನ್ನಾಗಿ ಸಿಡಿದ ಮೇಲೆ ಜಜ್ಜಿರುವಂಥ ಬೆಳ್ಳುಳ್ಳಿನ ಹಾಕಿ 1-2 ಒಣ ಮೆಣಸು, ಕರಿಬೇವನ್ನು ಹಾಕಿ ಹಾಗೆ ಚಿಕ್ಕದಾಗಿ ಕಟ್ ಮಾಡಿಕೊಂಡಂಥ ಟೊಮ್ಯಾಟೋನ ಹಾಕಿ ಸ್ವಲ್ಪ ಅರಿಶಿನ ಪುಡಿ, ಉಪ್ಪನ್ನು ಸೇರಿಸಿ ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆದ ಮೇಲೆ ಗ್ರೈಂಡ್ ಮಾಡಿಟ್ಕೊಂಡಂಥ ಪೇಸ್ಟನ್ನು ಹಾಕಿ 1-2 ನಿಮಿಷ ಬಾಡಿಸ್ಕೊಳ್ಬೇಕಾಗತ್ತೆ. ನಂತರ ನೀರನ್ನು ಸೇರಿಸಿ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ 1 ಕುದಿ ಬರೋವರೆಗೂ ಕುದಿಸ್ಬೇಕಾಗತ್ತೆ. 1 ಕುದಿ ಬಂದ ನಂತರ ನೆನೆಸಿರುವಂಥ ಹುಣಸೆ ಹಣ್ಣನ್ನು ಹಾಕಿ ಹಾಗೆ ಒಂಚೂರು ಬೆಲ್ಲನ, ನಿಮಗೆ ಬೆಲ್ಲ ಸ್ವೀಟ್ ಎಷ್ಟು ಬೇಕು ಅಂತ ನೋಡಿಕೊಂಡು ಬೆಲ್ಲನ ಹಾಕೊಳ್ಳಿ, ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಈ ರಸಮ್ ಹವಾಮಾನ ಬದಲಾಗ್ತಿರೋ ಸಮಯದಲ್ಲಿ ಅತಿ ಉಪಯುಕ್ತವಾದಂಥ ಸಾರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇದು ಕೇವಲ ರಸಮ್ ಅಲ್ಲದೆ ನಮ್ಮ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬಹುದಾದಂಥ ಔಷಧಿ ಅಂತಾನೆ ಹೇಳ್ಬೋದು. ಯಾಕಂದರೆ ರಸಮ್ನಲ್ಲಿ ಹಾಕುವಂಥ ಕಾಳುಮೆಣಸು ಹಾಗೆ ಬೆಳ್ಳುಳ್ಳಿ ನಮ್ಮ ದೇಹಕ್ಕೆ ತುಂಬಾ ಯೂಸ್ಫುಲ್. ಕಾಳುಮೆಣಸು ಬಾಡಿಯನ್ನು ಹೀಟಾಗಿ ಇಡುತ್ತೆ, ಹಾಗೆ ಬೆಳ್ಳುಳ್ಳಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಹಾಗಾಗಿ ಈ ರಸಮ್ನಲ್ಲಿ ಹೆಚ್ಚಾಗಿ ಬೆಳ್ಳುಳ್ಳಿ ಮತ್ತು ಕಾಳುಮೆಣಸನ್ನು ಹಾಕೋದ್ರಿಂದ ಶೀತ, ಕೆಮ್ಮು, ಗಂಟಲು ನೋವು ಕಡಿಮೆ ಆಗುತ್ತೆ. ಹಾಗೆ ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಿಸುತ್ತೆ. ಇವೆರಡರಲ್ಲೂ ಆಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಬಾಡಿಯನ್ನು ರೋಗಗಳಿಂದ ರಕ್ಷಣೆ ಮಾಡುತ್ತೆ. ಹವಾಮಾನ ಬದಲಾವಣೆಯ ಸಮಯದಲ್ಲಿ ದೇಹವನ್ನು ಬಿಸಿಯಾಗಿಡುತ್ತೆ. ಕೊನೆಯದಾಗಿ ರಸಮ್ ಕುದ್ದ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿದ್ರೆ ರಸಮ್ ರೆಡಿಯಾಗೋಗುತ್ತೆ. ಹಾಗೆ ಬೆಳ್ಳುಳ್ಳಿ ಬ್ಯಾಕ್ಟೀರಿಯಾ ಮತ್ತು ವೈರಸ್ ವಿರುದ್ಧ ಹೋರಾಡುತ್ತೆ. ಕಾಳುಮೆಣಸು ದೇಹದ ಒಳಗಿನ ಹಾನಿಕಾರಕ ಅಂಶಗಳನ್ನು ಹೊರಹಾಕೋದಕ್ಕೆ ಸಹಾಯ ಮಾಡುತ್ತೆ. ನಮ್ಮ ಅಜ್ಜಿಯವರೆಲ್ಲ ಈ ರಸಮ್ನೆಲ್ಲ ಮನೆ ಮದ್ದಿನ ಥರ ಬಳಸ್ತಾ ಇದ್ರು. ಔಷಧಿಯನ್ನು ತೆಗೆದುಕೊಳ್ಳೋ ಅಗತ್ಯನೇ ಬಾರದ ಹಾಗೆ ನೈಸರ್ಗಿಕವಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥ ಅದ್ಭುತವಾದಂಥ ಸಾರು ಅಂತಲೇ ಹೇಳ್ತಾ ಇದ್ರು. ಅದು ನಿಜ ಕೂಡ ಹೌದು. ಇನ್ನೇನು ಪ್ಲೇಟ್ಗೆ ಹಾಕ್ಕೊಂಡು ಸರ್ವ್ ಮಾಡೋದೊಂದೇ ಉಳಿದಿರೋದು. ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಅನ್ನ, ರಸಮ್, ಬೆಂಡೆಕಾಯಿ ಸಾರು, ಹಪ್ಪಳ, ಉಪ್ಪಿನಕಾಯಿ, ಮಜ್ಜಿಗೆ ಮೆಣಸು. ರಸಮ್ನ ಪ್ರಿಪೇರ್ ಮಾಡ್ತಿದ್ರೇ ಪಕ್ಕದ ಮನೆವರೆಗೂ ಘಮ ಹೋಗುತ್ತೆ. ಅಷ್ಟು ಘಮ ಮತ್ತು ತುಂಬಾ ರುಚಿಯಾಗಿರುತ್ತೆ. ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ ಈ ರಸಮನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ, ಹಾಗೆ ಹೇಗಿತ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಸೊ ಎಸ್, ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ.
ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.